ಪಕ್ಷಕ್ಕೆ ಸ್ವಲ್ಪ ನಿಂತ್ಕೊಳ್ಳಿ. ಈ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಏನಿದೆಯಲ್ಲ, ಈ ಭಯೋತ್ಪಾದಕರಿಗೂ ಮತ್ತು ಈ ಸರ್ಕಾರಕ್ಕೂ ಏನೇನು ವ್ಯತ್ಯಾಸ ಇಲ್ಲ. 28 ಹೆಚ್ಚು ನಮ್ಮ ಭಾರತೀಯ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೆಯೇ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿಯವರು ಏನಲ್ಲಿ ರಕ್ತದೊಪ್ಪಳೆ ಅವರಿಗೆ ಕಾರಣಭೂತರಾಗಿರ್ತಕ್ಕಂಥ ಉದ್ಯೋಗಿಗಳನ್ನ ಅವರೆಲ್ಲೇ ಅಡಗಿ ಕೂತಿರಲಿ, ಯಾವುದೇ ಸಂಸ್ಥೆ ಉದ್ಯೋಗಾಭಿವೃದ್ಧಿ ಸಂಸ್ಥೆಗಳಾಗಲಿ ಅವರನ್ನ ಎಲ್ಲೇ ಇದ್ರೂ ಕೂಡ ಇವತ್ತು ಹುಡುಕಿ ಆ ಒಂದು ಟೆನಿಸ್ ಸಂಘಟನೆಗಳೇನಿದ್ದಾವೆ ದೃಢ ಸಮೇತ ಕಿತ್ತಾಡ್ತಕ್ಕಂಥ ಕೆಲಸನ ಮಾಡ್ತಾರೆ. ಪ್ರಚಾರವನ್ನ ಕೊಟ್ಟಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು. 6ನೇ ಗ್ಯಾರಂಟಿ ಯಾವ್ದಪ್ಪ ಅಂತಂದ್ರೆ ಬೆಲೆ ಏರಿಕೆ ಗ್ಯಾರಂಟಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ್ಮೇಲೆ ಕಳೆದ 20 ತಿಂಗಳಲ್ಲಿ 50 ಅಗತ್ಯ ವಸ್ತುಗಳು ಜನಸಾಮಾನ್ಯರು ಬಳಸತಕ್ಕಂಥ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ದಾರೆ. ಡೀಸೆಲ್ ಮೇಲೆ 500 ರೂಪಾಯಿ ಜಾಸ್ತಿ ಮಾಡಿದ್ರು. ಅದರ ಪರಿಣಾಮ ರೈತರು ಟ್ರಾನ್ಸ್ಪೋರ್ಟ್ ಬಳಸ್ತಾರೆ, ಡೀಸೆಲ್ ಬಳಸ್ತಾರೆ, ಗದ್ದೆಗಳಲ್ಲಿ ಹೊಲಗಳಲ್ಲಿ ಮೋಟರ್ಗಳನ್ನು ಬಳಸ್ತಾರೆ. 1 ಲೀಟರ್ಗೆ 500 ರೂಪಾಯಿ ಜಾಸ್ತಿ ಆದ್ರೆ ಯಾವ ರೀತಿ ಹೊರೆ ಐತೆ ಬಡವರ ಮೇಲೆ ಆಗ್ತದೆ, ರೈತರ ಮೇಲೆ ಆಗ್ತದೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಅಂದ್ರೆ ನಾವು ಸುಮ್ಮನೆ ಕುಳಿತುಕೊಳ್ತೀವ? ಪ್ರಧಾನಮಂತ್ರಿಗಳು ಹೊರ ದೇಶಕ್ಕೆ ಹೋಗಿದ್ರು. ನಿನ್ನೆ ಅವರ ಪ್ರವಾಸವನ್ನು ಮೊಟಕುಗೊಳಿಸಿ ವಾಪಸ್ ಬಂದರು. ಯಾಕೆ? ನನ್ನ ಜನರಿಗೆ ಅನ್ಯಾಯ ಆಗಿದೆ ಅಂತ ಅಮಿತ್ ಶಾ ಅವರು ಎಲ್ಲ ಕಾರ್ಯಗಳನ್ನು ಬದಿಗಿಟ್ಟು ಘಟನೆ ನಡೆದ 2 ಗಂಟೆಗಳಲ್ಲಿ ಜಮ್ಮು ಕಾಶ್ಮೀರ ಕಾಶ್ಮೀರವನ್ನ ಆಗಲೇ ತಲುಪಿದ್ರು. ಇವತ್ತು ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಇಳಿದಿದ್ದೀರಿ ನೀವು? ಟೆರರಿಸ್ಟ್ಗಳು ಅಂದ್ರೆ ಏನು? ಕಳ್ಳರಿಗಿಂತ ಕಡೆಯವರು.